ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ವಿಶೇಷ ಏನಪ್ಪ ಅಂದರೆ, ಇವತ್ತು ನಿಮಗೆ ಅವರೇ ಬೇಳೆ ಮಿಕ್ಸರ್ ಮಾಡುವ ವಿಧಾನ ತೋರಿಸ್ತೀನಿ. ಹಾಗೆ ದಿಸ್ ಇಸ್ ಅವರ್ ಫಸ್ಟ್ ಕುಕ್ಕಿಂಗ್ ವ್ಲಾಗ್. ಸೊ ನೀವು ಇಲ್ಲಿ ನೋಡ್ಬೋದು, ಅಮ್ಮ ಅವರೇ ಬೇಳೆನ ಎದಕ್ತಾ ಇದ್ದಾರೆ. ಸೊ ಬಿಡಿಸಿರೋ ಅವರೆಕಾಯನ್ನು 2 to 3 hours ನೀರಲ್ಲಿ ಸೋಕ್ ಮಾಡಿ ಅದಾದಮೇಲೆ ಬೇಕು. 2-3 ಕೂತ್ಕೊಂಡು ಬೇಗ ಎದ್ಕಿರಿ, ಯಾಕಂದರೆ ಒಬ್ಬರು ಕೂತ್ಕೊಂಡ್ರೆ ಎತ್ಕೋಕ್ಕಾಗಲ್ಲ. ಸೊ ಇವಾಗ ಇದ್ಕಿದೆಲ್ಲ ಆಗೋಯ್ತು. ಇವಾಗ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. 150 ಗ್ರಾಮ್ ಅಷ್ಟು ಕಡಲೆಪಪ್ಪು, ಕಡಲೆ ಬೀಜ, ಇದ್ಕಿದ ಅವರೆಬೇಳೆ, ಅವಲಕ್ಕಿ, ಖಾರದ ಪುಡಿ, ಉಪ್ಪು, ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳು ಸಾಸಿವೆ, ಒಣಮೆಣಸಿನ್ಕಾಯಿ, ಬ್ಯಾಡ್ಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು. ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಕಾಯಕ್ಕೆ ಬಿಡ್ತೀರಿ. ಎಣ್ಣೆ ಕಾದಿದಾದಮೇಲೆ ಇದಕ್ಕೆ ಅವರೆಬೇಳೆನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತೀರಿ. ಏನೇ ಎಣ್ಣೆಯಲ್ಲಿ ಕರಿಯುವಂಥ ಪದಾರ್ಥ ಆಗಿರಲಿ, ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಅವರೆಬೇಳೆ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಸೈಡಿಗೆ ಬರುತ್ತೆ. ಆವಾಗ ನೀವು ಆ ಅವರೆಬೇಳೆನ ಎತ್ತಿ ಬೇರೆ ಪಾತ್ರೆಗೆ ಹಾಕ್ಕೊಳ್ಬೇಕು. ಹಾಗೆ ಇನ್ನೊಂದು ಸತಿ ಅವರೆಬೇಳೆನ ಹಾಕಿ ಫ್ರೈ ಮಾಡ್ಕೊತೀರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊತೀರಿ. ಅದು ಬಿಸಿಯಾಗಿದ್ದಾಗೆ ಉಪ್ಪು ಖಾರ ಹಾಕಿದೆ ಅವಾಗ ಖಾರ ಹಿಡಿಯುತ್ತೆ, ಇಲ್ಲಾಂದರೆ ಹಿಡಿಯಲ್ಲ. ನಿಮ್ಮ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕಾದರೂ ಅಷ್ಟು ಹಾಕ್ಕೊಳ್ಬೋದು. ಖಾರ ಬೇಕಿದ್ದರೆ ಜಾಸ್ತಿ ಖಾರ ಹಾಕ್ಕೊಳ್ಬೋದು, ಇಲ್ಲ ನಾವು ಕಮ್ಮಿ ಖಾರ ತಿಂತೀರಂದರೆ ಕಮ್ಮಿ ಕೂಡ ಹಾಕ್ಕೊಳ್ಬೋದು. ಅವರೆಬೇಳೆ ಹೇಗೆ ಫ್ರೈ ಮಾಡ್ಕೊಂಡ್ರೋ ಅದೇ ಥರ ಇವಾಗ ಕಡಲೆ ಬೀಜ ಕೂಡ ಫ್ರೈ ಮಾಡಿಕೊಂಡು ಅದೇ ಬಾಣಲೆಗೆ ಹಾಕ್ತೀರಿ. ಈಗ ಕಡಲೆ ಬೀಜ ಆದಮೇಲೆ ಕಡಲೆಪಪ್ಪು ಹಾಕ್ಕೊಂಡು ಅದೇ ಥರ ಫ್ರೈ ಮಾಡಿಕೊಂಡು ಅದೇ ಬಾಣಲೆಗೆ ಹಾಕಬೇಕು. ಅದೇ ಥರ ಇವಾಗ ಅವಲಕ್ಕಿ ಕೂಡ ಫ್ರೈ ಮಾಡಿಕೊಂಡು ಅದೇ ಬಾಣಲೆಗೆ ಹಾಕ್ಕೊಳ್ಬೇಕು. ಈಗ ಎಲ್ಲ ಫ್ರೈ ಮಾಡಿರೋ ಇಂಗ್ರೀಡಿಯೆಂಟ್ಸ್ಗೆ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಬೇಕು. ಈಗ ಫೈನಲ್ ಟಚ್ ಒಗ್ಗರಣೆಗೆ ಇನ್ನೊಂದು ಬಾಣಲೆ ಎತ್ಕೊಂಡು ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಬೇಕು. ಆವಾಗಲೇ ತೋರಿಸಿರೋ ಅಂಥ ಒಗ್ಗರಣೆ ಐಟಮ್ಸ್ ಅಂದರೆ ಒಣಮೆಣಸಿನ್ಕಾಯಿ, ಬ್ಯಾಡ್ಗೆ ಮೆಣಸಿನ್ಕಾಯಿ, ಕೊಬ್ಬರಿ, ಕರ್ಬೇವಿನ ಸೊಪ್ಪು. ಈಗ ನೀವು ಕಾದಿರೋ ಎಣ್ಣೆಗೆ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕಿದಾದ್ಮೇಲೆ ಒಣ ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತೀರಿ. ಆಮೇಲೆ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ತೀರಿ. ಈಗ ಎಣ್ಣೆ ಹಾಕಿರುವುದನ್ನು ಅವರೆಬೇಳೆ ಜೊತೆ ಹಾಕಿ ಮಿಕ್ಸ್ ಮಾಡ್ತೀರಿ. ಟೇಸ್ಟ್ ಮಾಡಿ ನೋಡಿ, ಅಕಸ್ಮಾತ್ ಉಪ್ಪು ಕಮ್ಮಿ ಇದ್ರೂ ಉಪ್ಪು ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನನಗಂತೂ ಸಂಜೆ ಒಳ್ಳೆ ಗರಿಯಾದ ಮಿಕ್ಸರ್ ಸ್ನ್ಯಾಕ್ಸ್ ರೆಡಿ ಆಯಿತು. ಟೇಸ್ಟ್ ನೋಡಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಇವಾಗ ಇಂಗ್ರೀಡಿಯೆಂಟ್ಸ್ ನಿಮಗೂ ಗೊತ್ತಲ್ವಾ, ಟ್ರೈ ಮಾಡಿ. ಥ್ಯಾಂಕ್ ಯು ಗಾಯ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಇನ್ನೂ ವೀಡಿಯೋಸ್ ಬೇಕಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮರೀದೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.